ಕರ್ನಾಟಕದ ಎಲೆಕ್ಷನ್ ಬಗ್ಗೆ ರಾಹುಲ್ ಗಾಂಧಿಯವರು ಸ್ಫೋಟಕ ಹೇಳಿಕೆಯೊಂದನ್ನು ಕೊಟ್ಟಿದ್ದಾರೆ. ಇದು ಮನೆಗಳ್ಳತನದ ಸುದ್ದಿ ಅಲ್ಲ, ಮತಗಳ್ಳತನದ ಸುದ್ದಿ. ಮನೆಗಳ್ಳತನ, ಅಲ್ಲಿ ಮನೆಗಳ್ಳತನ ಆಯಿತು, ಎಲ್ಲ ಆಯಿತು ಅಂತೆಲ್ಲ ನಾವು ಸುದ್ದಿ ಓದ್ತಾನೆ ಇರ್ತೀವಿ. ಆದರೆ ಇದು ಆ ಸುದ್ದಿ ಅಲ್ಲ, ಇದು ಮತಗಳ್ಳತನದ ಸುದ್ದಿ. ಲೋಕಸಭೆ ಎಲೆಕ್ಷನ್ನಲ್ಲಿ ಕರ್ನಾಟಕದಲ್ಲಿ ಅಕ್ರಮ ಆಗಿದೆ. ದೆಹಲಿಯಲ್ಲಿ ರಾಹುಲ್ ಗಾಂಧಿ ಗಂಭೀರವಾದಂಥ ಆರೋಪವನ್ನ ಮಾಡಿದ್ದಾರೆ. ಲೋಕಸಭೆ ಚುನಾವಣೆ ವೇಳೆ ಮತಗಳ್ಳತನ ನಡೆದಿತ್ತು, ಶೀಘ್ರ ಅಕ್ರಮ ಬಹಿರಂಗಪಡಿಸುವೆ ಅಂತ ರಾಹುಲ್ ಗಾಂಧಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕರ್ನಾಟಕದ ಲೋಕಸಭೆ ಕ್ಷೇತ್ರವೊಂದರ ಅಧ್ಯಯನ ಮಾಡಿದ್ದೇವೆ. ಈ ವೇಳೆ ಭಯಂಕರ ಮತಗಳ್ಳತನವನ್ನ ಪತ್ತೆ ಹಚ್ಚಿದ್ದೇವೆ. ಬ್ಲಾಕ್ ಅಂಡ್ ವೈಟ್ ರೂಪದಲ್ಲಿ ಸಾಕ್ಷ್ಯಾಧಾರವನ್ನ ಸಂಗ್ರಹಿಸಿದ್ದೇವೆ. ಯಾವ ರೀತಿ ಮತಗಳ್ಳತನವಾಗ್ತಿದೆ ಅನ್ನೋದು ಶೀಘ್ರವೇ ಬಹಿರಂಗ ಮಾಡ್ತೀವಿ. ಈ ಬಗ್ಗೆ ಜನತೆ ಮತ್ತು ಚುನಾವಣಾ ಆಯೋಗಕ್ಕೂ ತೋರಿಸ್ತೇವೆ. ದೆಹಲಿಯಲ್ಲಿ ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸ್ಫೋಟಕವಾದಂಥ ಹೇಳಿಕೆ ಇದು, ಸುಮ್ಮನೆ ಅಲ್ಲ. ಕರ್ನಾಟಕ ಎಲೆಕ್ಷನ್ ಬಗ್ಗೆ ಮತಗಳ್ಳತನ ಆಗಿದೆ, ಕ್ಷೇತ್ರವೊಂದರ ಅಧ್ಯಯನವನ್ನ ಮಾಡಿದೀವಿ ನಾವು. ಲೋಕಸಭೆ ಎಲೆಕ್ಷನ್ ಅಲ್ಲಿ ಕರ್ನಾಟಕದಲ್ಲಿ ಅಕ್ರಮ ನಡೆದಿದೆ ಅಂತ ಹೇಳ್ತಾ ಇದ್ದಾರೆ ರಾಹುಲ್ ಗಾಂಧಿ ಅವರು. ಗಂಭೀರವಾದಂಥ ಆರೋಪ ಇದು. ಲೋಕಸಭೆ ಚುನಾವಣೆ ವೇಳೆ ಮತಗಳ್ಳತನ ನಡೆದಿತ್ತು. ಲೋಕಸಭೆ ಎಲೆಕ್ಷನ್ನಲ್ಲಿ ಕರ್ನಾಟಕದಲ್ಲಿ ಅಕ್ರಮ ನಡೆದಿದೆ, ಮತಗಳ್ಳತನ ಆಗಿರೋದು, ಅದು ಕೂಡ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ. कर्नाटक में हमने रिसर्च की है थोड़ी. कर्नाटक में हमने भयंकर चोरी पकड़ी है. मैं ब्लैक एंड व्हाइट में आपको दिखाऊंगा, इलेक्शन कमीशन को दिखाऊंगा. ठीक है, ब्लैक एंड व्हाइट में कि कैसे चोरी की जाती है, कहां की जाती है. कर्नाटक में ब्लैक एंड व्हाइट में है हमारे हाथ में. ठीक है, ब्लैक एंड व्हाइट. ये लोकसभा, और यही काम इनको पता लग गया है. इनका जो गेम हम समझ गए हैं. ये लोकसभा चुनाव की बात है राहुल जी, ये लोकसभा चुनाव की बात है. लोकसभा चुनाव की बात है. हमने एक कंस्टिट्यूएंसी चुनी, वहां पे हमने डीप डाइव किया. क्योंकि प्रॉब्लम क्या है, ये वोटर लिस्ट देते हैं पेपर में, और पेपर की जब वोटर लिस्ट आती है उसको एनालाइज किया नहीं जा सकता. तो एक कंस्टिट्यूएंसी ने हमने पूरी की पूरी वोटर लिस्ट ली, उसको डिजिटल फॉर्मेट किया. 6 महीने लगे हमने, मगर हमने सारा का सारा मतलब इनका सिस्टम निकाल दिया. कर्नाटक में हमने रिसर्च की है थोड़ी. कर्नाटक में हमने भयंकर चोरी पकड़ी है. मैं ब्लैक एंड व्हाइट में आपको दिखाऊंगा, इलेक्शन कमीशन को दिखाऊंगा. ठीक है, ब्लैक एंड व्हाइट में कि कैसे चोरी की जाती है, कहां की जाती है. कर्नाटक में ब्लैक एंड व्हाइट में है हमारे हाथ में. ठीक है, ब्लैक एंड व्हाइट. ये लोकसभा, और यही काम इनको पता लग गया है. इनका जो गेम है हम समझ गए हैं. ये लोकसभा चुनाव की बात है राहुल जी, ये लोकसभा चुनाव की बात है. लोकसभा चुनाव की बात है. ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ಪಾವಗಡ ಸಂಪರ್ಕದಲ್ಲಿದ್ದಾರೆ. ಮಾರುತಿ ಪಾವಗಡ, ಇದು ನಿಜಕ್ಕೂ ಕೂಡ ಗಂಭೀರವಾದಂಥ ಆರೋಪ. ಯಾವ ಆಧಾರದ ಮೇಲೆ ಈ ಆರೋಪವನ್ನ ರಾಹುಲ್ ಗಾಂಧಿ ಅವರು ಮಾಡ್ತಾ ಇದ್ದಾರೆ ಅಂತ? ರಾಮ್, ಲೋಕಸಭಾ ವಿರೋಧ ಪಕ್ಷದ ನಾಯಕರಾದಂತಹ ರಾಹುಲ್ ಗಾಂಧಿ ಅವರು ಪದೇ ಪದೇ ಇವಿಎಂಗಳ ಬಗ್ಗೆ ಆಕ್ಷೇಪವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಅಂದ್ರೆ ಈ ಇವಿಎಂಗಳಿಂದ ಮತಗಳ್ಳತನ ಆಗ್ತಿದೆ ಅನ್ನುವಂತ ಒಂದು ಆರೋಪವನ್ನ ಹಿಂದೆನೂ ಕೂಡ ಮಾಡಿದ್ರು. ಹಲವು ರಾಜ್ಯಗಳ ಚುನಾವಣಾ ಮೊದಲು ಕೂಡ ಈ ವಿಚಾರವನ್ನ ಪ್ರಸ್ತಾಪ ಮಾಡುವಂತಹ ಒಂದು ಕೆಲಸವನ್ನ ಮಾಡಿದ್ರು. ಈಗಲೂ ಕೂಡ ಮುಂದೆ ಬರ್ತಾ ಇರುವಂತಹ ಬಿಹಾರ ಚುನಾವಣೆ ಆಗಿರ್ಬೋದು, ಅದಾದ ಬಳಿಕ ಬರುವಂತಹ ಅಸ್ಸಾಂ, ಪಶ್ಚಿಮ ಬಂಗಾಳ ಚುನಾವಣೆಗೂ ಮೊದಲು, ಅದರಲ್ಲೂ ಬಿಹಾರದಲ್ಲಿ ಚುನಾವಣಾ ಆಯೋಗ ನಡ್ಕೊಳ್ತಾ ಇರುವಂತಹ ಒಂದು ರೀತಿ, ಕಳೆದ ಲೋಕಸಭಾ ಚುನಾವಣೆ ನಡೆದಂತಹ ಒಂದು ರೀತಿಯನ್ನು ನೋಡಿದ್ರೆ ಬಹುತೇಕ ಕರ್ನಾಟಕದಲ್ಲಿ ಮತಗಳ್ಳತನ ಆಗಿದೆ ಅನ್ನುವಂಥದ್ದನ್ನ ಬಹಳಷ್ಟು ಸ್ಪಷ್ಟವಾಗಿ ಮಾಧ್ಯಮಗಳ ಮುಂದೆ ವಿರೋಧ ಪಕ್ಷದ ನಾಯಕರು ಬಂದು ಮಾತಾಡ್ತಾ ಇರುವಂತದ್ದು. ಹೀಗಾಗಿ ಒಂದು ಕಡೆ ಬಿಹಾರದಲ್ಲಿ ಆರ್ಜೆಡಿನೂ ಕೂಡ ಇದೇ ರೀತಿಯಾದಂತಹ ಒಂದು ನಿಲುವನ್ನ ಇಟ್ಕೊಂಡಿದೆ. ಅದೇ ರೀತಿ ರಾಹುಲ್ ಗಾಂಧಿ ಅವರು ಇವತ್ತು ಮೊದಲೇನಲ್ಲ, 2014 ಲೋಕಸಭಾ ಚುನಾವಣೆ ಆದ ಬಳಿಕ ಅವತ್ತಿಂದಲೂ ಕೂಡ ಈ ಇವಿಎಂಗಳ ಬಗ್ಗೆ ತಮ್ಮ ಆಕ್ಷೇಪವನ್ನ ಮೊದಲಿಂದಲೂ ಕೂಡ ವ್ಯಕ್ತಪಡಿಸ್ತಲೇ ಬಂದಿದ್ರು. ಈಗ ಅದು ಇನ್ನಷ್ಟು ದೊಡ್ಡ ಮಟ್ಟದಲ್ಲಿ ಆ ವಿಚಾರವನ್ನ ಪ್ರಸ್ತಾಪ ಮಾಡುವಂತ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ. 2018 ವಿಧಾನಸಭಾ ಚುನಾವಣೆ, ರಾಜ್ಯದಲ್ಲಿ ನಡೆದಂತ ವಿಧಾನಸಭಾ ಚುನಾವಣೆಯಲ್ಲೂ ಕೂಡ ಹಲವು ಶಾಸಕರು ಕೋರ್ಟ್ ಮೊರೆ ಹೋಗೋದಕ್ಕೂ ಕೂಡ ನಿರ್ಧಾರ ಮಾಡಿದ್ರು. ಆದ್ರೆ ಅವತ್ತು ಯಾವುದೇ ದಾಖಲೆ ಇಲ್ಲ, ಒಂದ್ ವೇಳೆ ಇವಿಎಂ ಅನ್ನ ರುಜುವಾತುಪಡಿಸಿ ಅಂತ ಸೂಚನೆ ಕೊಟ್ರೆ ಅದು ಅಷ್ಟು ಸುಲಭವಾಗಿ ಮಾಡೋದಕ್ಕೆ ಆಗೋದಿಲ್ಲ ಅನ್ನುವಂತ ಒಂದು ಕಾರಣಕ್ಕೋಸ್ಕರ ಕಾಂಗ್ರೆಸ್ನ ಅಂದು ಸೋತಿದ್ದಂತಹ ಶಿವರಾಜ್ ತಂಗಡಗಿ ಸೇರಿದಂತೆ ಬಸವರಾಜ ರಾಯರೆಡ್ಡಿ ಸೇರಿದಂತೆ ಹಲವು ನಾಯಕರು ಸುಮ್ಮನಾಗಿದ್ರು. ಆದ್ರೆ 2024 ನಡೆದಂತಹ ಲೋಕಸಭಾ ಚುನಾವಣೆಯಲ್ಲಿ ಕೊಪ್ಪಳ ಸೇರಿದಂತೆ ಹಲವು ಲೋಕಸಭಾ ಕ್ಷೇತ್ರಗಳಲ್ಲಿ
ಮತಗಳ್ಳತನ ಆಗಿದೆ, ಇವಿಎಂ ಹ್ಯಾಕ್ ಆಗಿದೆ ಅನ್ನುವಂತ ಒಂದು ಗಂಭೀರ ಆರೋಪವನ್ನ ಕಾಂಗ್ರೆಸ್ ನಾಯಕರು ಮಾಡ್ತಾ ಇದ್ದಾರೆ. ನಿನ್ನೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಧಾನಸೌಧದಲ್ಲಿ ಶಿವರಾಜ್ ಸಂಗಡಿಗೆ ಅವರು ಕೂಡ ಈ ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು. ಯಾಕಂತ ಹೇಳಿದ್ರೆ ಚುನಾವಣಾ ಉಸ್ತುವಾರಿ ಆಗಿದ್ದು, ಜಿಲ್ಲೆಯ ಚುನಾವಣಾ ಉಸ್ತುವಾರಿ ಆಗಿದ್ದು 8 ವಿಧಾನಸಭಾ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ವೋಟಿಂಗ್ ಪ್ಯಾಟರ್ನ್ ನೋಡಿದ್ರೆ ನಾವು ಪಡೆದಂತಹ ಒಂದು ಲೀಡು ಅದು ಯಾವುದು ಅಲ್ವೇ ಅಲ್ಲ. ಯಾಕಂತ ಹೇಳಿದ್ರೆ ಅದಕ್ಕಿಂತಲೂ ಹೆಚ್ಚು ಮತಗಳಿಂದ, ಅದಕ್ಕಿಂತಲೂ ದುಪ್ಪಟ್ಟು ಮತಗಳಿಂದ ನಮ್ಮ ಕಾಂಗ್ರೆಸ್ ಅಭ್ಯರ್ಥಿ ಗೆಲ್ಲಬೇಕಾಗಿತ್ತು. ಈ ಹಿನ್ನೆಲೆಯಲ್ಲಿ ಕೊಪ್ಪಳದಲ್ಲಿ ವೋಟ್ ರಿಗ್ಗಿಂಗ್ ಆಗಿದೆ, ಅಂದ್ರೆ ಇವಿಎಂ ಹ್ಯಾಕ್ ಆಗಿದೆ ಅನ್ನುವಂಥದ್ದನ್ನ ಬಹಳಷ್ಟು ಗಂಭೀರವಾಗಿ ಮಾತನಾಡಿದ್ರು. ಇದೇ ವಿಚಾರಗಳನ್ನ ಇವತ್ತು ರಾಹುಲ್ ಗಾಂಧಿ ಅವರು ಕೂಡ ಮತ್ತೊಮ್ಮೆ ಪುನರುಚ್ಚಾರ ಮಾಡಿರುವಂತದ್ದು. ಕರ್ನಾಟಕ ಸೇರಿದಂತೆ ಹಲವು ರಾಜ್ಯಗಳಲ್ಲಿ ಇವಿಎಂ ಹ್ಯಾಕ್ ಆಗಿತ್ತು, ಮತಗಳ್ಳತನ ಆಗಿದೆ ಅನ್ನುವಂಥದ್ದನ್ನ. ಆದ್ರೆ ಕೇಂದ್ರ ಸರ್ಕಾರ ಆಗಿರ್ಬೋದು ಇದಕ್ಕೆ ಸರಿಯಾದಂತಹ ಒಂದು ಸಮರ್ಥನೆಯನ್ನು ಕೊಡ್ತಿಲ್ಲ. ಅದೇ ರೀತಿ ಇದರ ಸಂಪೂರ್ಣ ಜವಾಬ್ದಾರಿ ಇರುವಂತದ್ದು ಚುನಾವಣಾ ಆಯೋಗದ ಮೇಲೆ. ಯಾಕಂತ ಹೇಳಿದ್ರೆ ಇಲ್ಲಿ ಮತಗಳ್ಳತನ ಆಗಿದೆ ಅನ್ನುವಂತ ಒಂದು ಗಂಭೀರ ಆರೋಪವನ್ನು ವಿಪಕ್ಷಗಳು ಮಾಡ್ತಿರೋದ್ರಿಂದ ಇದಕ್ಕೆ ಸರಿಯಾದಂತಹ ಒಂದು ಉತ್ತರ ಕೊಡಬೇಕಾಗಿರೋದು ಆ ಜವಾಬ್ದಾರಿ ಸ್ಥಾನದಲ್ಲಿರುವಂತದ್ದು ಚುನಾವಣಾ ಆಯೋಗ. ಚುನಾವಣಾ ಆಯೋಗ ಯಾವ ನಿಲುವನ್ನ ತೆಗೆದುಕೊಳ್ಳುತ್ತೆ ಅನ್ನುವಂಥದ್ದನ್ನ ಕಾದ್ ನೋಡ್ಬೇಕಾಗಿದೆ. ಸಹಜವಾಗಿ ಹಿಂದೆ ಹಲವಾರು ಬಾರಿ ಇಂತಹ ಒಂದು ಆಕ್ಷೇಪಗಳು ಬಂದಂತಹ ಒಂದು ಸಂದರ್ಭದಲ್ಲಿ ಚುನಾವಣಾ ಆಯೋಗ ಅದೆಲ್ಲವನ್ನೂ ಕೂಡ ತಳ್ಳಾಕುವಂತ ಒಂದು ಕೆಲಸವನ್ನು ಮಾಡಿತ್ತು. ಆದ್ರೆ ಈ ಬಾರಿ ಬಿಹಾರ ಚುನಾವಣೆಯಲ್ಲಿ ಅದರಲ್ಲೂ ಆರ್ಜೆಡಿ ಪಕ್ಷ ನಾವು ಚುನಾವಣೆಯಿಂದಲೇ ದೂರ ಉಳಿಬೇಕಾಗುತ್ತೆ ಅನ್ನುವಂತ ಒಂದು ಎಚ್ಚರಿಕೆಯ ಸಂದೇಶವನ್ನು ಕೂಡ ರವಾನೆ ಮಾಡಿದೆ. ಹೀಗಾಗಿ ಚುನಾವಣಾ ಆಯೋಗ ಯಾವ ಉತ್ತರವನ್ನ ಕೊಡುತ್ತೆ ಅನ್ನೋದಕ್ಕೆ ಇಡೀ ದೇಶದ ಜನ ಕಾಯ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ರಾಮ್. ಎಸ್ ಮಾರುತಿ ಪಾವಗಡ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ. नाम समझ गए हैं। ये लोकसभा चुनाव की बात है राहुल जी, ये लोकसभा चुनाव की बात है। लोकसभा चुनाव की बात है।